ಹ್ಯಾಪಿ ಹೊಸದುಡ್ಕು ಫ್ರಮ್ ಜಪಾನ್ ಅಲ್ಲಿ ಇಷ್ಟು ವರ್ಷ ಇದ್ಕೊಂಡು ಫಸ್ಟ್ ಟೈಮ್ ನಾನಿವತ್ತು ಸುಶಿ ಟ್ರೈ ಮಾಡ್ಬೇಕಂತ ಈ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಷ್ಟ ದಿನ ಯಾಕೆ ಟ್ರೈ ಮಾಡಿರ್ಲಿಲ್ಲ ಅಂದ್ರೆ ರಾ ಫಿಶ್ ನ ತಿನ್ನೋದು ನನಗೆ ಸ್ವಲ್ಪ ಕಷ್ಟ, ಹಾಗಾಗಿ ಬಟ್ ನಾನಿವತ್ತು ಬಂದಿರೋ ರೆಸ್ಟೋರೆಂಟ್ ಅಲ್ಲಿ ಬಂದು ವೆರೈಟೀಸ್ ಆಫ್ ಸುಶಿ ಟ್ರೈ ಮಾಡೋಕೆ ನಿಮಗೆ ಸಿಗುತ್ತೆ, ಅದು ರೀಸನೇಬಲ್ ಪ್ರೈಸ್ ಅಲ್ಲಿ. ಇಲ್ಲಿ ಬರೀ ರಾ ಫಿಶ್ ಸುಶಿ ಅಲ್ಲದೆ ಫ್ರೈಡ್ ಮೀಟ್, ಬಾಯ್ಲ್ಡ್ ಮೀಟ್, ಹಾಫ್ ಬಾಯ್ಲ್ಡ್ ಮೀಟ್, ಬ್ರಾಯ್ಲ್ಡ್ ಮೀಟ್ ಯೂಸ್ ಮಾಡಿರುವಂತಹ ಸುಶಿ ಕೂಡ ನಿಮಗೆ ಟ್ರೈ ಮಾಡ್ಲಿಕ್ಕೆ ಸಿಗುತ್ತೆ. ಸೊ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಪ್ರತಿಯೊಂದು ಟೇಬಲ್ ಮೇಲೆ ಟ್ಯಾಬ್ ಇರುತ್ತೆ, ಅಲ್ಲಿ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಕನ್ವೇಯರ್ ಬೆಲ್ಟ್ ಮೇಲೆ ಇಟ್ಟು ನಮ್ಮ ಆರ್ಡರ್ ನ ಡೈರೆಕ್ಟ್ ಆಗಿ ಟೇಬಲ್ ಗೆ ಕಳಿಸ್ಕೊಡ್ತಾರೆ ವಿತೌಟ್ ಎನಿ ಹ್ಯೂಮನ್ ಕಾಂಟ್ಯಾಕ್ಟ್. ಹಾಗೆ ಪ್ರತಿಯೊಂದು ಟೇಬಲ್ ಮೇಲೂ ಕೂಡ ಈ ಹಾಟ್ ವಾಟರ್ ಟ್ಯಾಪ್ ಇರುತ್ತೆ, ಮಾಚಾ ಪೌಡರ್ ಕೂಡ ಇರುತ್ತೆ. ಸೊ ಮಿಕ್ಸ್ ಮಾಡಿ ನಮ್ ಟೀನ ನಾವೇ ಪ್ರಿಪೇರ್ ಮಾಡ್ಕೊಳ್ಬಹುದು. ಇದು ಆಕ್ಚುಲಿ ಚೆನ್ನಾಗಿರೋದು. ಮೇನ್ ಕೋರ್ಸ್ ಅಲ್ಲಿ ನಿಮಗೆ ಉದಾನ್ ಹಾಗೆ ರೆಮನ್ ಸಿಗುತ್ತೆ. ಅಪಿಟೈಸರ್ಸ್, ಡೆಸರ್ಟ್ಸ್, ಆಲ್ಕೋಹಾಲ್ ಕೂಡ ಅವೈಲೇಬಲ್ ಇದೆ. ಹಾಗೆ ವೆಜಿಟೇರಿಯನ್ಸ್ಗೆ ಕೂಡ ಕೆಲವೊಂದು ಆಪ್ಷನ್ಸ್ ಇದೆ, ಅವೊಕಾಡೊ ಸುಶಿ, ಚೀಸ್ ಟೆಂಪುರಾ ಮತ್ತೆ ಫ್ರೆಂಚ್ ಫ್ರೈಸ್. ಸೊ ವೆಜಿಟೇರಿಯನ್ಸ್ ಕೂಡ ಇಲ್ಲಿ ವಿಸಿಟ್ ಮಾಡಬಹುದು. ಆಲ್ಮೋಸ್ಟ್ 130 yen ಅಂದ್ರೆ 70 ರೂಪೀಸ್ ಪರ್ ಪ್ಲೇಟ್ ಇಂದ ಸುಶಿ ಮೆನು ನಿಮಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಪರ್ ಪ್ಲೇಟ್ 2 ಸುಶಿ ನಿಮಗೆ ಸಿಗುತ್ತೆ. ಸೊ ಈ ರೆಸ್ಟೋರೆಂಟ್ ನ ಹೆಸರು ಬಂದು ಸುಶಿರೋ ಅಂತ ಹೇಳಿ. ಚೈನ್ ರೆಸ್ಟೋರೆಂಟ್ ಆದ್ರಿಂದ ಬಹಳಷ್ಟು ಲೊಕೇಶನ್ಸ್ ಗಳಲ್ಲಿ ಇದು ನಿಮಗೆ ಅವೈಲೇಬಲ್ ಇರುತ್ತೆ. ಜಪಾನ್ ಏರ್ಪೋರ್ಟ್ ಇಳಿತಿದ್ದ ಹಾಗೆ ಈ ರೆಸ್ಟೋರೆಂಟ್ ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ಈ ಕನ್ವೇಯರ್ ಬೆಲ್ಟ್ ಮೇಲಿಂದ ಒಂದಾದ್ಮೇಲೆ ಒಂದು ಪ್ಲೇಟ್ ತಗೊಂಡು ತಿಂದು ಯಾರು ಹೆಚ್ಚಿಗೆ ತಿಂತಾರೆ ಅಂತ ಪ್ಲೇಟ್ ಗಳನ್ನ ಸ್ಟಾಕ್ ಮಾಡೋದು ಜಾಪನೀಸ್ಗೆ ಒಂದು ಫನ್ ಆಕ್ಟಿವಿಟಿ ಕೂಡ ಹೌದು. ಈ ಒಂದು ರೆಸ್ಟೋರೆಂಟ್ ನಿಮಗೆ ಜಪಾನ್ ಅಲ್ಲಿ ಅಲ್ಲದೆ ಸಿಂಗಾಪುರ್, ತೈವಾನ್, ಥೈಲ್ಯಾಂಡ್, ಕೊರಿಯಾಲು ಕೂಡ ಅವೈಲೇಬಲ್ ಇದೆ. ಸೊ ನೀವೇನಾದ್ರೂ ಜಪಾನ್ಗೆ ಬಂದಾಗ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಟೇಸ್ಟಿ ಆದ ಸುಶಿ ಟ್ರೈ ಮಾಡ್ಬೇಕಂದ್ರೆ ಈ ಸುಶಿರೋ ರೆಸ್ಟೋರೆಂಟ್ಗೆ ಖಂಡಿತ ಭೇಟಿ ಕೊಡಿ. ಮತ್ತಷ್ಟು ಜಪಾನ್ ಸುದ್ದಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ಕೊತಾ ಧನ್ಯವಾದಗಳು.